ಕೆಲವು ದಿನಗಳ ಹಿಂದೆ ಅಯೋಧ್ಯೆ ಶ್ರೀರಾಮ ಮಂದಿರದ ಈ ಸೂರ್ಯ ತಿಲಕ ವಿಡಿಯೋ ತುಂಬಾ ಚರ್ಚೆಗೆ ಕಾರಣ ಆಗಿತ್ತು. ಕೆಲವೊಬ್ರು ಇದನ್ನ ಹೊಸ ಟೆಕ್ನಾಲಜಿ ಅಂದ್ರು, ಕೆಲವೊಬ್ರು ಇದನ್ನ ಸೈನ್ಸ್ ಅಂದ್ರು. ರಾಮನವಮಿ ದಿನ 12 ಗಂಟೆಗೆ ಸೂರ್ಯನ ಕಿರಣಗಳಿಂದ ಬಾಲರಾಮನ ಮೂರ್ತಿ ಮೇಲೆ ಸೂರ್ಯ ತಿಲಕ ನಡೆಯಿತು. ಇದನ್ನ ಆಪ್ಟೋ ಮೆಕ್ಯಾನಿಕಲ್ ಅರೇಂಜ್ಮೆಂಟ್ ಅಂತಾರೆ. ಇದನ್ನ CBRI ಸೆಂಟ್ರಲ್ ಬಿಲ್ಡಿಂಗ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಮತ್ತೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆಸ್ಟ್ರೋಫಿಲಸಫಿ ಬೆಂಗಳೂರಿನ ಸೈಂಟಿಸ್ಟ್ ಗಳು ಸೇರಿ ಪ್ಲಾನೆಟರಿ ಮೋಷನ್ಸ್ ಮತ್ತೆ ಸ್ಪೆಷಲ್ ಅರೇಂಜ್ಮೆಂಟ್ ಆಫ್ ಮಿರರ್ ಲೆನ್ಸಸ್ ಅಂಡ್ ಇನ್ಫ್ರಾರೆಡ್ ನಿಂದ ನಿರ್ಮಾಣ ಮಾಡಿದ್ರು. ಆದರೆ ಗರ್ವ ಪಡುವ ವಿಷಯ ಏನಂದ್ರೆ ಸಾವಿರಾರು ವರ್ಷಗಳ ಹಿಂದೆ ವಿಥೌಟ್ ಸ್ಯಾಟಲೈಟ್ ಮತ್ತೆ ವೆಸ್ಟರ್ನ್ ಸೈನ್ಸ್ ನ ಸಹಾಯ ಇಲ್ದೇನೆ ಇದೇ ತರ ಕೋನಾರ್ಕ್ ಸನ್ ಟೆಂಪಲ್ ಒಡಿಸಾದಲ್ಲಿ ನಿಖರವಾಗಿ ಸಮಯ ತೋರಿಸುವ ಗಡಿಯಾರ ಮತ್ತೆ ಕೊಲ್ಲಾಪುರ ಮಹಾಲಕ್ಷ್ಮಿ ದೇವಾಲಯದಲ್ಲಿ ದೇವಿಯ ಪಾದ ಸ್ಪರ್ಶ ಮಾಡ್ತಾ ಇರುವ ಸೂರ್ಯನ ಕಿರಣ ಕೂಡ ನಮ್ಮ ಋಷಿ ಮುನಿಗಳು ನಿರ್ಮಾಣ ಮಾಡಿರೋ ಆಪ್ಟೋ ಮೆಕ್ಯಾನಿಕಲ್ ಅರೇಂಜ್ಮೆಂಟ್ ಇದೆ. ಅಷ್ಟೇ ಅಲ್ಲ, ಪಿನ್ ಹೋಲ್ ಕ್ಯಾಮೆರಾ ಎಫೆಕ್ಟ್ 18ನೇ ಶತಮಾನದಲ್ಲಿ ಡಿಸ್ಕವರ್ ಮಾಡಲಾಯಿತು ಅಂತ ಹೇಳೋ ಜನರಿಗೆ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣಗಳಲ್ಲಿ ಒಂದಾದ ನಮ್ಮ ಹಂಪಿಯ ವಿರೂಪಾಕ್ಷ ದೇವಾಲಯದಲ್ಲೂ ಇದೇ ಪಿನ್ ಹೋಲ್ ಕ್ಯಾಮೆರಾ ಎಫೆಕ್ಟ್ ಅನ್ನ 7ನೇ ಶತಮಾನದಲ್ಲೇ ನಿರ್ಮಿಸಲಾಗಿತ್ತು. ಇಂತಹದೇ ಅನೇಕ ಸ್ಮಾರಕಗಳು, ದೇವಾಲಯಗಳು ಭಾರತದಾದ್ಯಂತ ನಿರ್ಮಿಸಲಾಗಿದೆ. ಒಂದು ಸಮಯದಲ್ಲಿ ನಮ್ಮ ಸಂಸ್ಕೃತಿ, ಸಭ್ಯತೆ ಮತ್ತೆ ಜ್ಞಾನದಿಂದಲೇ ನಮ್ಮ ದೇಶ ಆಗ ಮುಂಚೂಣಿಯಲ್ಲಿ ಇತ್ತು. ಆದರೆ 1830ರಲ್ಲಿ ಲಾರ್ಡ್ ಮೆಕಲೆಯಿಂದ ಜಾರಿಗೆ ಬಂದಿರುವ ಶಿಕ್ಷಣ ಪದ್ಧತಿಯಿಂದ ಪ್ರತಿಯೊಬ್ಬ ಯುವಕ ಕೂಡ ವೆಸ್ಟರ್ನ್ ಎಜುಕೇಶನ್ ಗೆ ಇಷ್ಟೊಂದು ಅಡಿಕ್ಟ್ ಆಗಿದ್ದಾನೆ ಅಂದ್ರೆ ಭಗವದ್ಗೀತಾ ಮತ್ತೆ ವೇದಗಳನ್ನ ಓದುವವರು ಓಲ್ಡ್ ಫ್ಯಾಷನ್ ಆಗಿ ಕಾಣ್ತಾರೆ. ಪಾರ್ಟಿ, ಡಿಸ್ಕೋ, ಪಬ್ ಗಳಲ್ಲಿ ಓಡಾಡುವವರು ಅಥವಾ ಇಂಗ್ಲಿಷ್ ನಲ್ಲಿ ಮಾತಾಡುವವರು ತುಂಬಾ ಕೂಲ್ ಆಗಿ ಕಾಣ್ತಾರೆ. ಕನ್ನಡದಲ್ಲಿ ಮಾತಾಡಿದ್ರೆ ಹಳ್ಳಿಯಿಂದ ಬಂದವನು ಅಂತಾರೆ. ವೇದಗಳಲ್ಲಿ ಯಾವುದೇ ಸೈನ್ಸ್ ಇಲ್ಲ ಅಂತ ಹೇಳ್ತಾರೆ. ಮತ್ತೆ ವೇದಗಳಿಂದ ಏನೂ ಉಪಯೋಗನೇ ಆಗೋದಿಲ್ಲ ಅಂತಾರೆ. ಇಂತಹದೇ ಮಾತುಗಳು ನೀವು ನಿಮ್ಮ ಅಕ್ಕಪಕ್ಕ ತುಂಬಾ ಕೇಳಿರ್ತೀರ. ಹಾಗಿದ್ರೆ ವೇದಗಳು ನಿಜವಾಗ್ಲೂ ಅನ್ಸೈಂಟಿಫಿಕ್ ಆಗಿದ್ವಾ? ಇಲ್ಲ ಅವುಗಳಲ್ಲಿ ನಿಜವಾಗ್ಲೂ ಸೈನ್ಸ್ ಇತ್ತ? ಗ್ರಂಥಗಳ ಬಗ್ಗೆ, ವೇದಗಳ ಬಗ್ಗೆ ದೊಡ್ಡ ದೊಡ್ಡ ವಿಜ್ಞಾನಿಗಳು ಏನ್ ಹೇಳ್ತಾರೆ? ಇಲ್ಲ ನಮ್ಮ ಮಾಡರ್ನ್ ಎಜುಕೇಶನ್ ಚೆನ್ನಾಗಿದೆ? ಈ ಎರಡರಲ್ಲೂ ಯಾವುದು ಸರಿ, ಯಾವುದು ತಪ್ಪು ಅನ್ನೋದನ್ನ ವಿತ್ ಪ್ರೂಫ್ ಈ ವಿಡಿಯೋದ ಮೂಲಕ ತಿಳಿಯೋಣ. ಹಾಗಿದ್ರೆ ಸ್ವಲ್ಪ ಆರಾಮಾಗಿ ಕುತ್ಕೊಂಡು ಈ ವಿಡಿಯೋ ಎಂಡ್ ವರೆಗೆ ನೋಡಿ. ಕೆಲವು ದಿನಗಳ ಹಿಂದೆ ಇಸ್ರೋ ಚೀಫ್ ಎಸ್ ಸೋಮನಾಥನ್ ಅವರು ಹೇಳ್ತಾರೆ, ಎಲ್ಲಾ ಸೈಂಟಿಫಿಕ್ ಪ್ರಿನ್ಸಿಪಲ್ ವೇದಗಳಿಂದಲೇ ಒರಿಜಿನೇಟ್ ಆಗಿವೆ. ನಂತರ ಅವುಗಳ ಮೇಲೆ ರಿಸರ್ಚ್ ಮಾಡಿ ವೆಸ್ಟರ್ನ್ ಡಿಸ್ಕವರಿಯ ಹೆಸರು ಕೊಡಲಾಗಿದೆ. I think all these thoughts that happened there that time, it didn't stay here. It traveled all the way through the Arabic travelers. It went to Europe, and thousands of years later the knowledge came back to us in the form of discovery by the great scientists of the Western world. Algebra, square root, concept of time, architecture, market of the structure, aviation, ಈ ಎಲ್ಲವೂ ವೇದಗಳ ಕಾನ್ಸೆಪ್ಟ್ ಇವೆ. ಜಗತ್ತು ನಮ್ಮ ಗ್ರಂಥಗಳನ್ನ ಓದಿ ಏನೇನೋ ಪೇಟೆಂಟ್ ಮಾಡ್ತಾ ಇದೆ. ಆದರೆ ನಾವು ಮನೆಯಲ್ಲಿ ಕೂತು ನಮ್ಮದೇ ಗ್ರಂಥಗಳನ್ನ ಅವಮಾನ ಮಾಡ್ತಾ ಇದ್ದೇವೆ. ಯಾಕಂದ್ರೆ ನಾವು ನಮ್ಮವರೇ ಹೇಳಿರುವ ಮಾತನ್ನ ನಂಬೋದಿಲ್ಲ. ಹೊರಗಿನವರು ಹೇಳಿದಾಗ ಅದರ ಮೇಲೆ ನಂಬಿಕೆ ಮಾಡ್ತೀವಿ ಅಲ್ವಾ? ಹಾಗಿದ್ರೆ ಇವರ ಮಾತನ್ನು ಕೇಳಿ. ಇವರು ಆಸ್ಟ್ರೋಫಿಸಿಸಿಸ್ಟ್, ಹೆಸರಾಂತ ವಿಜ್ಞಾನಿ ಕಾರ್ಲ್ ಸೇಗನ್. ಇವರು ಹೇಳ್ತಾರೆ, The Hindu religion is the only one of the world's great faiths dedicated to the idea that the cosmos itself undergoes an immense, indeed an infinite, number of deaths and rebirths. ಹಿಂದೂ ಗ್ರಂಥಗಳ ಟೈಮ್ ಸ್ಟಿಲ್ ಮಾಡರ್ನ್ ಸೈನ್ಸ್ ನ ಕಾಸ್ಮೋಲಜಿ ಜೊತೆಗೆ ಹೊಂದಿಕೊಂಡಿದೆ. ಮತ್ತೆ ಇದರ ಸಮಯ ಕೇವಲ ಹಗಲು ರಾತ್ರಿವರೆಗೆ ಅಷ್ಟೇ ಸೀಮಿತವಾಗಿಲ್ಲ, ಬದಲಾಗಿ ಬ್ರಹ್ಮನ ಹಗಲು ರಾತ್ರಿವರೆಗೆ ಹರಡಿದೆ. ಅಂದ್ರೆ 8.64 ಬಿಲಿಯನ್ ವರ್ಷಗಳ ಹಳೆಯದ್ದಿದೆ. ಸೂರ್ಯ ಮತ್ತೆ ಭೂಮಿಯ ವಯಸ್ಸಿನಕ್ಕಿಂತಲೂ ಜಾಸ್ತಿ ಇದೆ. ಮತ್ತೆ ಬಿಗ್ ಬ್ಯಾಂಗ್ ಟೈಮ್ ಪೀರಿಯಡ್ ಗಿಂತಲೂ ಕಡಿಮೆ ಇದೆ ಅಂತ ಹೇಳ್ತಾರೆ. It is the only religion in which the time scales correspond, no doubt by accident, to those of modern scientific cosmology. Its cycles run from our ordinary day and night to a day and night of Brahma. ನೋಡಿ, ಜಗತ್ತಿನ ಅನೇಕ ದೊಡ್ಡ ದೊಡ್ಡ ವಿಜ್ಞಾನಿಗಳು, ಅದು ರಾಬರ್ಟ್ ಜೆ ಓಪನ್ಹೈಮರ್ ಆಗಿರಬಹುದು, ಐನ್ಸ್ಟೈನ್, ನಿಕೋಲಾ ಟೆಸ್ಲಾ, ಕಾರ್ಲ್ ಸೇಗನ್, ಇಲ್ಲ ವಾರ್ನರ್ ಹೈಸೆನ್ಬರ್ಗ್ ಆಗಿರಬಹುದು, ಇವರೆಲ್ಲರೂ ಭಾರತೀಯ ಗ್ರಂಥಗಳಿಂದ ತುಂಬಾ ಪ್ರಭಾವಿತರಾಗಿದ್ರು. ಇವರು ವೇದಗಳಿಗೆ ಕೇವಲ ಧರ್ಮ ಗ್ರಂಥಗಳಾಗಿ ನೋಡ್ತಾ ಇರಲಿಲ್ಲ, ಬದಲಾಗಿ ಸೈಂಟಿಫಿಕ್ ನೋಬೆಲ್ಗಳಾಗಿ ನೋಡ್ತಾ ಇದ್ರು. ಅಷ್ಟೇ ಅಲ್ಲ, ದ ಫೇಮಸ್ ಡ್ಯಾನಿಶ್ ಫಿಸಿಸಿಸ್ಟ್ ಮತ್ತೆ ನೊಬೆಲ್ ಪ್ರೈಸ್ ವಿನ್ನರ್ ನೀಲ್ಸ್ ಬೋರ್ ಇವರು ವೇದಗಳನ್ನ ಅಧ್ಯಯನ ಮಾಡ್ತಾ ಇದ್ರು. ಇವರು ತಮ್ಮ ದ ಗಾಡ್ ಇಸ್ ನಾಟ್ ಒನ್ ಪುಸ್ತಕದ ಪೇಜ್ ನಂಬರ್ 144 ನಲ್ಲಿ ನಾನು ಉಪನಿಷತ್ಗಳಲ್ಲಿ ಪ್ರಶ್ನೆಗಳನ್ನ ಹುಡುಕ್ತೀನಿ ಅಂತ ಬರೀತಾರೆ. ನೀಲ್ಸ್ ಬೋರ್ ಮತ್ತೆ ಎರ್ವಿನ್ ಶೋಡಿಂಗರ್ ಅವರ ಪ್ರಕಾರ ತಮ್ಮ ಎಲ್ಲ ಕ್ವಾಂಟಮ್ ಫಿಸಿಕ್ಸ್ ನ ಎಕ್ಸ್ಪೆರಿಮೆಂಟ್ ಗಳು ವೇದಗಳ ಗ್ರಂಥಗಳ ಜೊತೆ ಹೊಂದಿಕೊಳ್ಳುತ್ತೆ ಅಂತ ಬರೀತಾರೆ. ಎರ್ವಿನ್ ಶೋಡಿಂಗರ್ ಒಬ್ಬ ನೊಬೆಲ್ ಪ್ರೈಸ್ ವಿನ್ನರ್. ಇವರು ತಮ್ಮ ಕ್ಯಾಟ್ ಥಾಟ್ ಎಕ್ಸ್ಪೆರಿಮೆಂಟ್ ನಿಂದಲೇ ತುಂಬಾ ಫೇಮಸ್ ಆಗಿರೋರು. ಕ್ವಾಂಟಮ್ ಫಿಸಿಕ್ಸ್ ನ ಕ್ಷೇತ್ರದಲ್ಲಿ ಅನೇಕ ಕೊಡುಗೆ ನೀಡಿದ್ದಾರೆ. ಇವರು ತಮ್ಮ ಪುಸ್ತಕ ಮೈ ವ್ಯೂ ಆಫ್ ದ ವರ್ಲ್ಡ್ ನಲ್ಲಿ ಬರೀತಾರೆ, ಮೋಸ್ಟ್ ಆಫ್ ಮೈ ಐಡಿಯಾಸ್ ಅಂಡ್ ಥಿಯರೀಸ್ ಹೆವಿಲಿ ಇನ್ಫ್ಲೂಯೆನ್ಸ್ ಬೈ ವೇದಾಂತ. ವಾರ್ನರ್ ಹೈಸೆನ್ಬರ್ಗ್ ಅಂತೂ ಡೈರೆಕ್ಟ್ಲಿ ಹೇಳೇ ಬಿಟ್ರು, ಯಾರು ವೇದಗಳನ್ನ ಓದ್ತಾರೆ ಅವರಿಗೆ ಕ್ವಾಂಟಮ್ ಫಿಸಿಕ್ಸ್
ಫಿಸಿಕ್ಸ್ ಒಂದು ನಾರ್ಮಲ್ ವಿಷಯವಾಗಿದೆ ಅಂತಾರೆ. ಇನ್ನೊಂದು ಮಾತು ಹೇಳ್ತೀನಿ ನಿಮ್ಗೆ, 2017ರಲ್ಲಿ ಕೆಲವೊಂದಷ್ಟು ವಿಜ್ಞಾನಿಗಳು ಸೇರಿ ಮಹರ್ಷಿ ಭಾರದ್ವಾಜ್ ಅವರ ಪುರಾತನ ಭಾರತೀಯ ಪುಸ್ತಕಗಳನ್ನ ಹುಡುಕಿ ಅವುಗಳಲ್ಲಿದ್ದ 500ಕ್ಕೂ ಹೆಚ್ಚು ಮಾರ್ಗಸೂಚಿ ಮತ್ತೆ ಉಲ್ಲೇಖಗಳನ್ನ ಸೇರಿಸಿ ಒಂದು ವಿಮಾನದ ಮಾಡೆಲ್ ನಿರ್ಮಾಣ ಮಾಡಿ ಅದನ್ನ ಪರೀಕ್ಷೆ ಕೂಡ ಮಾಡಿದ್ರು. ಬೇಕಿದ್ರೆ ನೀವೇ ನೋಡಿ. University of California at Irvine, April 2017. Sound. Right. So we're going to measure the normal force, and the normal force is up or down. If it starts to move up, then that'll be exciting because it's Aircraft model created using details garnered from the ancient Indian texts has proven to be flight-worthy. Is it possible that by studying the ancient Indian texts, we may be able to recreate advanced technology that existed thousands of years ago in India? ಈ ಎಲ್ಲ ಗೈಡ್ಲೈನ್ಸ್ಗಳು ಸಾವಿರಾರು ವರ್ಷಗಳ ಹಿಂದಿನದ್ದು ಇವೆ. ಮತ್ತೆ ಅವಾಗಂತೂ ಯಾವುದೇ ಟೆಕ್ನಾಲಜಿ ಇರಲಿಲ್ಲ. ಅಷ್ಟೇ ಅಲ್ಲ, 500 ವರ್ಷಗಳ ಹಿಂದೆ ಜನ ಭೂಮಿ ರೌಂಡ್ ಅಲ್ಲ, ಬದಲಾಗಿ ಫ್ಲಾಟ್ ಇದೆ ಅಂತ ಹೇಳ್ತಾ ಇದ್ರು. ಆದರೆ ನಮ್ಮ ಪೂರ್ವಜರು ಭೂಗೋಳ ಅಂತಾನೆ ಓದ್ತಾ ಬಂದಿದ್ದಾರೆ. ಅಕಾರ್ಡಿಂಗ್ ಟು ಋಗ್ವೇದ, ಸ್ಪೀಡ್ ಆಫ್ ಲೈಟ್ 2202 ಯೋಜನ್ ಪರ್ ಹಾಫ್ ನಿಮೇಶ್, ಅಂದ್ರೆ ಅದು ಆಗುತ್ತೆ 1,89,547 ಪರ್ ಸೆಕೆಂಡ್. ಆದರೆ ಕರೆಂಟ್ಲಿ ಮಾಡರ್ನ್ ಸೈನ್ಸ್ ಹೇಳುತ್ತೆ 1,86,282 ಪರ್ ಸೆಕೆಂಡ್ ಅಂತ ಹೇಳುತ್ತೆ. ಕೆಲವೇ ಅಂಕಗಳ ಎರರ್ ಇದೆ, ಇದಂತೂ ಎಲ್ಲರಿಗೂ ಗೊತ್ತೇ ಇದೆ. ಯುಗ್ ಸಹಸ್ರ ಯೋಜನ್ ಪರ್ ಭಾನು ಲೀಲೋ ತ್ಯಾಹಿ ಮಧುರ ಫಲ ಜಾನು. ಹನುಮಾನ್ ಚಾಲಿಸದ ಈ ಸಾಲುಗಳು ಸೂರ್ಯ ಮತ್ತು ಭೂಮಿಯ ಮಧ್ಯೆ ಇರುವ ಅಂತರವನ್ನು ಸೂಚಿಸುತ್ತೆ. ಮಾಡರ್ನ್ ಸೈನ್ಸ್ ನ ಪ್ರಕಾರ ಸೂರ್ಯ ಮತ್ತು ಭೂಮಿಯ ಅಂತರವನ್ನು 17ನೇ ಶತಮಾನದಲ್ಲಿ ಕಂಡು ಹಿಡಿಯಲಾಯಿತು. ಆದರೆ ತುಳಸಿದಾಸರು ಹುಟ್ಟಿದ್ದು 15ನೇ ಶತಮಾನದಲ್ಲಿ. ಅವರು ಅವಾಗ್ಲೇ ಅದನ್ನ ಹೇಳಿದ್ರು. 7,000 ವರ್ಷಕ್ಕಿಂತ ಮುಂಚೆಯಿಂದ ನಾವು ಮಲ್ಟಿವರ್ಸ್ ಮತ್ತೆ ಬೇರೆ ಬೇರೆ ಡೈಮೆನ್ಷನ್ಸ್ ಗಳ ಬಗ್ಗೆ ಹೇಳ್ತಾ ಬಂದಿದ್ದೇವೆ. ಆದ್ರೆ ಸೈನ್ಸ್ ಇವಾಗ ಹೇಳ್ತಾ ಇದೆ ಮಲ್ಟಿವರ್ಸ್ ಮತ್ತೆ ಬೇರೆ ಬೇರೆ ಡೈಮೆನ್ಷನ್ಸ್ ಇರಬಹುದು ಅಂತ. ಜಗತ್ತಿನ ಪ್ರತಿಷ್ಠಿತ ವಿಜ್ಞಾನಿ ರಾಬರ್ಟ್ ಜೆ ಓಪನ್ಹೈಮರ್ ಅಟೋಮಿಕ್ ಬಾಂಬ್ ನ ನಿರ್ಮಾಣ ಮಾಡಿದ್ರು. ಅದನ್ನ ಪರೀಕ್ಷೆ ಮಾಡಿದ ನಂತರ ಭಗವದ್ಗೀತಾವನ್ನು ಉದ್ದೇಶಿಸಿ ಮಾತನಾಡ್ತಾರೆ. I remembered the line from the Hindu scripture, the Bhagavad Gita. Vishnu is trying to persuade the prince that he should do his duty, and to impress him takes on his multi-armed form and says, "Now I am become death, the destroyer of worlds." ಮಹಾನ್ ಸೈಂಟಿಸ್ಟ್ ನಿಕೋಲಾ ಟೆಸ್ಲಾ ವಿಜ್ಞಾನದ ಕ್ಷೇತ್ರದಲ್ಲಿ ಅನೇಕ ಕೊಡುಗೆಗಳನ್ನು ನೀಡಿದ್ರು. ಅದು ಟೆಸ್ಲಾ ಕಾಯಿಲ್, ರೇಡಿಯೋ, ಇಂಡಕ್ಷನ್ ಮೋಟರ್, ಹೈಡ್ರೋ ಎಲೆಕ್ಟ್ರಿಕ್ ಪವರ್, ಇನ್ನು ಸುಮಾರು. ಇವರು ಸ್ವಾಮಿ ವಿವೇಕಾನಂದರನ್ನ ಭೇಟಿ ಆದ್ಮೇಲೆ ಹೇಳ್ತಾರೆ, ದ ಐಡಿಯಾ ಆಫ್ ಎ ಸಚ್ ಎ ಲಾಂಗ್ ಟ್ರೆಡಿಷನ್ ಇನ್ ಹಿಂದೂಯಿಸಂ ಕುಡ್ ಫೈಂಡ್ ಇನ್ ಇಕೋ ಇನ್ ಮಾಡರ್ನ್ ವೆಸ್ಟರ್ನ್ ಸೈನ್ಸ್. ಇವರಿಬ್ರು ಫ್ರೆಂಚ್ ಆಕ್ಟರ್ ಸೆರಹಾ ಬೆನ್ಹಾರ್ಡ್ ನ ಪಾರ್ಟಿಯಲ್ಲಿ ಭೇಟಿಯಾಗಿದ್ರು. ಅಕಾರ್ಡಿಂಗ್ ಟು 1997 ಆರ್ಟಿಕಲ್ ಟೈಟಲ್ ದ ಇನ್ಫ್ಲೂಯೆನ್ಸ್ ಆಫ್ ವೇದಿಕ್ ಫಿಲಾಸಫಿ ಆನ್ ನಿಕೋಲಾ ಟೆಸ್ಲಾ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ಫ್ರೀ ಎನರ್ಜಿ, ಇದರಲ್ಲಿ ಬರೆಯಲಾಗಿದೆ, ಹಿಸ್ ಕಾನ್ಸೆಪ್ಟ್ ಡ್ಯೂರಿಂಗ್ ದ ಫಾಲೋವಿಂಗ್ ಇಯರ್ಸ್ ವೆರಿ ಗ್ರೇಟ್ಲಿ ಇನ್ಫ್ಲೂಯೆನ್ಸ್ಡ್ ಬೈ ದ ಟೀಚಿಂಗ್ ಆಫ್ ಸ್ವಾಮಿ ವಿವೇಕಾನಂದ. ಈ ಎಲ್ಲ ಮಾತುಗಳಿಂದ ನಿಮಗೆ ಅರ್ಥನೇ ಆಗಿರಬಹುದು ಹಿಂದೂ ಧರ್ಮ ಗ್ರಂಥಗಳಲ್ಲಿ ಅದಷ್ಟು ಜ್ಞಾನ ಅಡಗಿದೆ ಅಂತ. ಆದರೆ ಅದನ್ನ ಡಿಕೋಡ್ ಮಾಡುವ ಅವಶ್ಯಕತೆ ಇದೆ. ಮೊದಲು ಗುರುಕುಲಗಳಲ್ಲಿ ಫಿಲಾಸಫಿ, ಮಾರಲ್ ವ್ಯಾಲ್ಯೂಸ್, ಎಥಿಕ್ಸ್ ಮತ್ತೆ ಪ್ರಾಕ್ಟಿಕಲ್ ನಾಲೆಜ್ ಗಳನ್ನ ಕಲಿಸಲಾಗ್ತಾ ಇತ್ತು. ಆದರೆ ನಮ್ಮ ಇಂಡಿಯನ್ ಎಜುಕೇಶನ್ ಸಿಸ್ಟಮ್ ಅನ್ನ ಬ್ರಿಟಿಷರು 1830ರಲ್ಲಿ ಬದಲಾವಣೆ ಮಾಡಿ ಅದನ್ನ ಪೂರ್ತಿ ಇಂಗ್ಲಿಷ್ ನಲ್ಲಿ ಪರಿವರ್ತನೆ ಮಾಡಿದ್ರು. ಇದಕ್ಕಿಂತ ಮುಂಚೆ ಭಾರತದಲ್ಲಿ ಯಾರು ಇಂಗ್ಲಿಷ್ ಮಾತಾಡ್ತಾ ಇರಲಿಲ್ಲ. ಎಲ್ಲರೂ ತಮ್ಮ ತಮ್ಮ ಭಾಷೆಗಳನ್ನೇ ಮಾತಾಡ್ತಾ ಇದ್ರು. ಈಗ ಯೋಚನೆ ಮಾಡಿ, ಅವಾಗಿನ ಜನರಿಗೆ ಇಂಗ್ಲಿಷ್ ಕಲಿಯೋದು ಎಷ್ಟು ಕಷ್ಟಕರ ಆಗಿರ್ಬೋದು ಅಂತ. ಅದಕ್ಕೆ ಅವತ್ತಿನಿಂದ ಇವತ್ತಿನವರೆಗೆ ಇಂಗ್ಲಿಷ್ ಅಂದ್ರೆ ಒಂದು ಭಾಷೆ ಅಲ್ಲ, ಬದಲಾಗಿ ಸಬ್ಜೆಕ್ಟ್ ಆಗಿ ಪರಿವರ್ತನೆ ಆಗಿದೆ. ಇದೇ ಕಾರಣದಿಂದ ಪದೇ ಪದೇ ಇಂಗ್ಲಿಷ್ ನಲ್ಲಿ ಫೇಲ್ ಆಗ್ತಾ ಇದ್ರು. ದ ಗ್ರೇಟ್ ಮ್ಯಾಥಮೆಟಿಷಿಯನ್ ಶ್ರೀನಿವಾಸ್ ರಾಮಾನುಜನ್, ನಮ್ಮಲ್ಲಿ ಎಲ್ಲರಿಗೂ ಒಂದೇ ತರ ಶಿಕ್ಷಣ ನೀಡಲಾಗುತ್ತೆ, ಅವರಲ್ಲಿದ್ದ ಪ್ರತಿಭೆ ಗುರುತಿಸೋ ಬದಲು ಅವರು ಪಡೆದಿರುವ ಅಂಕಗಳಿಗೆ ಮಹತ್ವ ಕೊಡಲಾಗುತ್ತೆ. ನಮ್ಮ ದೇಶ ತುಂಬಾ ಸ್ಪೀಡ್ ಆಗಿ ಬದಲಾವಣೆ ಆಗ್ತಾ ಇದೆ. ಜಗತ್ತು ಪ್ರತಿದಿನ ಹೊಸ ಹೊಸ ಟೆಕ್ನಾಲಜಿಗಳನ್ನ ಬಳಕೆ ಮಾಡ್ತಾ ಇದೆ. ಹೊಸ ಹೊಸ ರಿಸರ್ಚ್ ಗಳು ಬೆಳಕಿಗೆ ಬರ್ತಾ ಇವೆ. ಆದರೆ ನಮ್ಮ ದೇಶದಲ್ಲಿ ಇನ್ನು 100 ವರ್ಷ ಹಳೆಯ ಪಾಠಗಳನ್ನೇ ಮಾಡಲಾಗ್ತಾ ಇದೆ. ಈಗ ನೀವು ಕೂಡ ಪ್ರಶ್ನೆ ಮಾಡಬಹುದು, ಮಾಡರ್ನ್ ಎಜುಕೇಶನ್ ನಿಂದಲೇ ಎಲ್ಲರಿಗೂ ಜ್ಞಾನ ಸಿಗ್ತಾ ಇದೆ, ಈ ಶಿಕ್ಷಣದಿಂದಲೇ ಎಲ್ಲರೂ ಎಜುಕೇಟ್ ಆಗ್ತಾ ಇದ್ದಾರೆ, ತುಂಬಾ ಜನ ಗೌರ್ಮೆಂಟ್ ಉದ್ಯೋಗ ಕೂಡ ಪಡೆದುಕೊಳ್ತಾ ಇದ್ದಾರೆ ಅಂತ ಪ್ರಶ್ನೆ ಮಾಡಬಹುದು. ಹೌದು, ಮಾಡ್ತಾ ಇವೆ. ಆದರೆ ಎಷ್ಟು ಬೇಕು ಅಷ್ಟೇ. ನೋಡಿ, ಎಜುಕೇಶನ್ ನಲ್ಲಿ ಜರ್ಮನಿ, ಆಸ್ಟ್ರೇಲಿಯಾ, ಫ್ರಾನ್ಸ್, ಜಪಾನ್, ಸಿಂಗಾಪುರ್ ಗಳಂತ ದೇಶಗಳು ಟಾಪ್ ನಲ್ಲಿ ಇದ್ರೆ ನಾವು 110ನೇ ಸ್ಥಾನದಲ್ಲಿ
ಸ್ಥಾನದಲ್ಲಿದ್ದೇವೆ. ಇಂಡಿಯನ್ ಎಜುಕೇಶನ್ ಸಿಸ್ಟಮ್ ಚೆನ್ನಾಗಿದೆ ಅಂತ ಹೇಳುವ ರಾಜಕಾರಣಿಗಳು ತಮ್ಮದೇ ಮಕ್ಕಳಿಗೆ ವಿದೇಶದಲ್ಲಿ ಓದಲು ಕಳಿಸ್ತಾರೆ. ನಾವು ಗೂಗಲ್ ನ ಸಿಇಒ ಸುಂದರ್ ಪಿಚೈನ ಎಕ್ಸಾಂಪಲ್ ಕೊಡ್ತೀವಿ, ಆದ್ರೆ ಇವರು ಕೂಡ ವಿದೇಶದಲ್ಲೇ ತಮ್ಮ ಮುಂದಿನ ಶಿಕ್ಷಣ ಕಂಪ್ಲೀಟ್ ಮಾಡಿದ್ರು. ನೋಡಿ, ನಮ್ಮ ಎಜುಕೇಶನ್ ಸಿಸ್ಟಮ್ ಕೂಡ ಕಾಲಕ್ಕೆ ತಕ್ಕಂತೆ ಬದಲಾವಣೆ ಆಗ್ಬೇಕು. ನಾವು ಕೇವಲ ವಿಜ್ಞಾನಿಗಳು ಅಥವಾ ಬೇರೆ ದೇಶದವರು ಮಾಡಿರುವ ಆವಿಷ್ಕಾರದ ಮೇಲೆ ನಂಬಿಕೆ ಮಾಡ್ತಾ ಇದ್ದೇವೆ. ನಾ ಈಗಿನ ಮಾಡರ್ನ್ ಎಜುಕೇಶನ್ ಸಿಸ್ಟಮ್ ಚೆನ್ನಾಗಿಲ್ಲ ಅಂತ ಹೇಳ್ತಾ ಇಲ್ಲ, ಮತ್ತೆ ವಿಜ್ಞಾನದ ಆವಿಷ್ಕಾರಗಳು ಸುಳ್ಳು ಅಂತಾನು ಹೇಳ್ತಾ ಇಲ್ಲ. ನೋಡಿ, ವಿಜ್ಞಾನ ಕೂಡ ಕೆಲವೊಮ್ಮೆ ತಮ್ಮನ್ನು ತಾವೇ ರಾಂಗ್ ಅಂತ ಪ್ರೂಫ್ ಮಾಡುತ್ತೆ. ಯಾವಾಗ ಹೊಸ ಹೊಸ ಆವಿಷ್ಕಾರ ಹುಟ್ಟಿಕೊಳ್ಳುತ್ತೆ. ನಮ್ಮ ಪೂರ್ವಜರು ಹೇಳಿರೋದು ತಪ್ಪಾಗಿದ್ರೆ ಇವಾಗ ನಾವು ಅರ್ಥ ಮಾಡ್ಕೊಂಡಿರೋದು ತಪ್ಪಾಗಿರಬಹುದು ಅಲ್ವಾ? ಅದಕ್ಕೆ ಇದೇ ಸರಿ ಇದೇ ತಪ್ಪು ಅಂತ ಹೇಳೋ ಬದಲು ಸ್ವತಃ ನಾವೇ ಎಕ್ಸ್ಪ್ಲೋರ್ ಮಾಡಿ ಸ್ವತಃ ನಾವೇ ಮಾಹಿತಿಯನ್ನ ಪಡೆದುಕೊಳ್ಬೇಕು. ಇವತ್ತು ಒಂದೇ ಕ್ಲಿಕ್ ನಲ್ಲಿ ನಮ್ಮ ಹತ್ತಿರ ಇನ್ಫಾರ್ಮೇಶನ್ ಬರುತ್ತೆ. ಅದರಿಂದ ನಾವು ನಮ್ಮ ಜ್ಞಾನ ಹೆಚ್ಚಿಸಿಕೊಳ್ಳಬಹುದು. ಕೊನೆಗೆ ನಾ ಇಷ್ಟೇ ಹೇಳ್ತೀನಿ, ಸೈನ್ಸ್ ಆಗಿರ್ಲಿ, ರಿಲಿಜನ್ ಆಗಿರ್ಲಿ, ಗುರುಕುಲ ಆಗಿರ್ಲಿ ಅಥವಾ ಮಾಡರ್ನ್ ಎಜುಕೇಶನ್ ಆಗಿರ್ಲಿ, ನಮಗೆ ಎಲ್ಲದರ ಅವಶ್ಯಕತೆ ಇದೆ. ದೇ ಕಾಂಪ್ಲಿಮೆಂಟ್ ಈಚ್ ಅದರ್, ದೇ ಆರ್ ನಾಟ್ ರೈವಲ್ಸ್. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನೇ ಇದ್ರೂ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಇನ್ಸ್ಟಾ ಪೇಜ್ ಅನ್ನು ಫಾಲೋ ಮಾಡಿ. ಬೈ ಬಾಯ್.